ಅದಕ್ಕೆ ಅಕ್ಕ ಮಹಾದೇವಿ ಅಂತಾಳೆ ಏನಂತ, ಎಮ್ಮೆಗೊಂದು ಚಿಂತೆ ಸಮಗಾರನಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ, ಎನಗೆ ಎನ್ನುಡೆಯ ಚನ್ನ ಮಲ್ಲಿಕಾರ್ಜುನ ಒಲಿವನೋ ಒಲೆದಿರುವನು ಎನ್ನುವ ಚಿಂತೆ ಅಂತ ತಿಳ್ಕೊಂಡು ಅಕ್ಕ ಮಹಾದೇವಿ ಹೇಳ್ಕೊಂಡು ಬರ್ತಾಳ. ಬರೇ ಮನುಷ್ಯರಿಗೆ ಅಷ್ಟೇ ಚಿಂತೆ ಇಲ್ಲ, ಒಂದು ಮೂಕ ಪ್ರಾಣಿಗೆ ಸಹಿತ ಚಿಂತೆ ಐತೆ ಅಂತ. ಎಮ್ಮೆಗೊಂದು ಚಿಂತೆ. ಎಮ್ಮಿ ನೋಡ್ರಿ ನೀವು ಮುಂಜಾನೆ ಸಂಜೆ ಮಠ ಹೊಲ್ದ ಮೇಸಕ್ಕೆ ಹೋಗಿರ್ತೀರಿ. ಹೊತ್ತು ಮುಣಗಾಕತ್ತು ಅಂದ್ರೆ ಹೊತ್ತು ಮುಣಗುವಂತ ಸಮಯದೊಳಗ ಆತಪ್ಪ ಹೊತ್ತು ಮುಣದ್ರೊಳಗ ಗೂಡು ಸೇರ್ಬೇಕು ಅಂತಾರ, ಹೊತ್ತು ಮುಣದ್ರೊಳಗ ಮನಿ ಸೇರ್ಬೇಕಂತಾರ. ತಾವು ಎಷ್ಟೇ ತ್ವಾಟದೊಳಗ ಹೊಲ್ದಾಗಿದ್ರು ಕೂಡ ಮನಿ ಬರ್ಬೇಕಾದ್ರೆ ಕತ್ತಲ ಆಗದ್ರೊಳಗ ಮನಿ ಬಂದು ಸೇರ್ತಿರಲ್ಲ. ಚಲೋ ಒಂದು ಕೆರೆ ದಂಡಿ ಮ್ಯಾಗ ಎಮ್ಮಿ ಮೇಸಕತ್ತಾನ ಪುಣ್ಯಾತ್ಮ. ಎಮ್ಮಿನ ಮೇಸುವಂತ ಸಮಯದೊಳಗ ಆ ಹೊತ್ತು ಮುಳುಗುವಂತ ಸಂದರ್ಭ ಕಂಡ ಆ ಎಮ್ಮಿ ಮಾಲಕ್ ಏನ್ ಮಾಡಿದ ಅಂದ್ರ ಮನಿ ಕಡೆಗೆ ಹೋಗ್ಬೇಕಂತ ತಿಳ್ಕೊಂಡ ಎಮ್ಮಿ ಜಗ್ಗಾಕತ್ತಾನ. ಎಮ್ಮಿ ಮನಿ ಹೋಗೋದು ಐತಿ, ಇನ್ನೊಂದು 2 ಹುಲ್ಲು ತಿನ್ಬೇಕಂತ ತಿಳ್ಕೊಂಡು ಎಮ್ಮಿ ಹುಲ್ಲಿನ ಕಡೆ ಜಗ್ಗಾಕತ್ತೈತಿ. ಮಾಲಕ ಮನಿ ಕಡೆ ಜಗತ್ತಾನ, ಎಮ್ಮಿ ಹುಲ್ಲಿನ ಕಡೆ ಜಗ್ಗಾಕತ್ತೈತಿ. ಅಕ್ಕ ಮಹಾದೇವಿ ನೋಡಿಲ್ಲ, ಎಮ್ಮೆಗೊಂದು ಚಿಂತೆ ಸಮಗಾರನಿಗೊಂದು ಚಿಂತೆ. ಮನಿಯೊಳಗ ಬಹಳ ಚಂದ ಮೇಯಿಸಿರ್ತಕ್ಕಂಥ ಕಟ್ಟಮಸ್ಸಾಗಿರ್ತಕ್ಕಂಥ ಎಮ್ಮಿತ್ತು ಅಂತಂದ್ರ ಆ ಸಮಗಾರನ ಕಣ್ಣ ಎಮ್ಮಿ ಮೇ ಬಿತ್ತಂದ್ರ ಅವ ಏನಂತಾನ, ಈ ಎಮ್ಮಿ ಸತ್ಯ ಅಂತಂದ್ರ ಇದ್ರ ಚರ್ಮದೊಳಗೆ ಎಷ್ಟು ಜೋಡಾಗಕ್ಕಿಲ್ಲ ಕಾಲನುವ ಅಂತ ಸಮಗಾರ ವಿಚಾರ ಮಾಡ್ತಾನ. ಎಮ್ಮೆಗೊಂದು ಚಿಂತೆ ಸಮಗಾರನಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ. ಕನ್ನೂರು ಗ್ರಾಮದೊಳಗ ನೀವೆಲ್ಲರೂ ಕೂಡ ನಾ ಹೇಳಕತ್ತಿದ್ದೆ, ಇವ್ರ ಅಂತ ಹೇಳಕತ್ತಿಲ್ಲ, ಸಣ್ಣ ಮಕ್ಕಳನ್ನ ಮೊದಲು ಮಾಡ್ಕೊಂಡು ಮನಿ ಹೋಗನ್ನಕತ್ತೈತಿ, ಕುಣಿ ಬಾ ಅನ್ನಕತ್ತೈತಿ. ವಯಸ್ಸಾದ್ರೂ ಕೂಡ 2 ನುಡಿ ಕೇಳ್ಬೇಕಂತ ತಿಳ್ಕೊಂಡು ಏನು ಬರಾಕತ್ತಿರಲ್ಲ. ನಿಮಗೆಲ್ಲರಿಗೂ ಎದುರು ಚಿಂತೆ ಅಂತಂದ್ರೆ ವರ್ಷದೊಳಗ 365 ದಿವಸ, ವರ್ಷಕ್ಕೆ 12 ತಿಂಗಳ 11 ತಿಂಗಳ ದುಡಿಯೋದೈತೆ ಐತಿ, ಉಣ್ಣೋದೈತೆ ಐತಿ, ನಿದ್ದೆ ಮಾಡೋದೈತೆ ಐತಿ, ಸಂಸಾರ ಜೀವನ ಐತಿ, ಕಷ್ಟ ಸುಖ ದುಃಖ ಏನೆಲ್ಲ ಬರ್ತಾವ. ಕಾರಣ 12 ತಿಂಗಳ ಬರ್ತಾವಂದ್ರೂ ಕೂಡ ಇದು 1 ತಿಂಗಳಾದ್ರೂ ಕೂಡ ಪವಿತ್ರವಾಗಿರ್ತಕ್ಕಂಥ ಶ್ರಾವಣ ಮಾಸ ಐತಿ. ಎಲ್ಲಿರಿ ತ್ವಾಟದಿಂದ 2 3 5 6 ಕಿಲೋಮೀಟರ್ ಅಂತ ಬರ್ತೀರಿ ಕೇಳಾಕ. ಎದಕ್ಕೆ ಮತ್ತೆ ಈ ಅವಕಾಶ ಹೋತು ಅಂದ್ರೆ ಸಿಗುದಿಲ್ಲ. ಟ್ರೈನ್ ಹೋದ್ಮ್ಯಾಗ ಟಿಕೆಟ್ ಸಿಗುದಿಲ್ಲ. ಅಕಸ್ಮಾತಾಗಿ ಮುಂದೊಂದು ತಿಂಗಳ 14ನೇ ತಾರೀಕು ಆದ್ಮ್ಯಾಗ ಅಮಾಶೆ ಆಗಿಂದ ಹೊಳ್ಳಿ ಮತ್ತೆ ನೀವೆಲ್ಲರೂ ಕೂಡ ಇಡೀ ಊರ್ ಮಂದಿ ನಾವು ಕೇಳ್ತೀವಪ್ಪ ಅಂತ ತಿಳ್ಕೊಂಡ ಇಡೀ ಊರ್ ಮಂದಿ ಎಲ್ಲ ಬಂದ್ರು ಕೂಡ ಏನ್ ಕಾರ ಹೆಗಣ ಕುಂತಿನಿಲ್ಲ, ಅವ ಹೇಳಕ ನಾ ಇರಂಗಿಲ್ಲ, ಹಾಡಾಕ ಗವಾಗಳು ಇರಂಗಿಲ್ಲ, ತಬಲಾ ಬಾರ್ಸಕ್ ತಬಲಾಜ್ ಇರಂಗಿಲ್ಲ. ಯಾಕೆ ನಮ್ಮ 3 ಸೇರಿ ಬಿಟ್ಟಿರ್ತೀವಿ. ನಿಮಗೆಲ್ಲ ಗೊತ್ತೈತಿ ಈಗ ಅವಕಾಶ ತಗೋಬೇಕಂತ ತಿಳ್ಕೊಂಡ. ಕಾರಣ ನಿಮಗೇನು ಚಿಂತೆ ಅಂತಂದ್ರೆ ಧರ್ಮದ ಕಾರ್ಯ ಮಾಡ್ಬೇಕ. ಇಂಥ ಧರ್ಮದ ಕಾರ್ಯದೊಳಗ ದಾನ ಧರ್ಮ ಮಾಡ್ಬೇಕ, ಪುಣ್ಯದ ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ನಿಮಗೆ ಚಿಂತೆ ಐತಲ್ಲ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ಧರ್ಮದ ಚಿಂತೆ ಐತೆ ಅಂತ ನೆನಪಿರ್ಲಿ ತಾಯಿ. ಕೊಡುವಂತ ಭಗವಂತನಿಗೆ ನಾವು ದಾನ ಮಾಡಿ ಸ್ವಲ್ಪ ಕೊಟ್ಟು ಅಂದ್ರೆ ಭಗವಂತ ಅದ್ರ 10 ಪಟ್ಟು ನಮಗೆ ಕೊಡ್ತಾನ. ಸುಮ್ಮನೆ ಕೊಡೋದಲ್ಲ, ನೀವು 10 ರೂಪಾಯಿ ಕೊಡ್ರಿ ಬೇಕಾರ, ಹಿಂದ ಅನ್ನೋದ್ರೊಳಗೆ ನಿಮ್ಮ 100 ರೂಪಾಯಿ ಕೊಟ್ಟಿರ್ತಾನೆ ಭಗವಂತ. ಭಾಳ ದೂರ ಹೋಗೋದು ಬೇಡ. 2 ಕಾಳು ಭೂತಾಯಿಗೆ ಜೋಳವನ್ನು ಬಿತ್ತಿದ್ರಿ ಅಂತಂದ್ರೆ 1000 ಕಾಳು ಕೊಡ್ತಾಳ. ಯಾರಿಗಾದ್ರೂ ಹಸಿದು ಬಂದವ್ರಿಗೆ ಒಂದಿಷ್ಟು ನೀರು ಕೊಟ್ರಿ ಅಂತಂದ್ರೆ ಭಗವಂತ ನಿಮ್ಮ ಮನಸ್ಸನ್ನ ಹೃದಯವನ್ನು ತಂಪಾಗಿಟ್ಟಿರ್ತಾನೆ. ಯಾಕೆ ಅದು ಅವನ ಇಚ್ಛೆ ಐತಿ, ನೀವು ಅವನಿಗೆ ಕೊಡ್ತೀರಿ, ಭಗವಂತ 10 ಪಟ್ಟು ನಿಮ್ಗೆ ಕೊಡ್ತಾನೆ. ನೆನಪಿರ್ಲಿವ, ಕೊಡ್ಬೇಕ. ಜೀವನದೊಳಗೆ ದಾನ ಮಾಡ್ಬೇಕ, ಧರ್ಮ ಮಾಡ್ಬೇಕ. ಏನು ಒಯ್ಯಂಗಿಲ್ಲ, ಏನು ತಂದಿಲ್ಲ, ಏನ ಗಳಿಸಿದ್ರು ಇಲ್ಲೇ ಗಳಿಸ್ತೀವಿ, ಏನ ಬಿಟ್ಟು ಹೋದ್ರು ಕೂಡ ಇಲ್ಲೇ ಬಿಟ್ಟು ಹೋಗ್ತೀವಿ. ನೆನಪಿರ್ಲಿ, ಶರೀರದ ಮ್ಯಾಗಿನ ಹಂಗೆಲ್ಲ ಚರ್ಮದ ಮ್ಯಾಗಿರೋ ಕೂಲ್ದ ಸಹಿತ ಒಯ್ಯಕ್ಕಾಗಲ್ಲ ಅಂತ ನಮ್ಮ ಕಡೆಯಿಂದ. ಏನು ಅಂಥದ್ರೊಳಗೆ ಏನು ಗಳಿಸಿಟ್ಟು ಏನು ಮಾಡೋದೈತಿ, ಇದ್ದಾಗ ಇಷ್ಟ ದಾನ ಧರ್ಮ ಮಾಡ್ಬೇಕಂತ ನೆನಪಿರ್ಲಿ. ಇಲ್ಲಿ ನಿಮ್ಮ ಭಾಗದ ಶಿರ್ಸಂಗಿ ಅಂತ ಬರ್ತದೆ. ಶಿರ್ಸಂಗಿ ಒಳಗೆ ಲಿಂಗರಾಜರು ಅಂತ ಆಗಿ ಹೋಗ್ತಾರ, ಬಹಳ ದೊಡ್ಡ. ಆ ಶಿರಸಂಗಿ ಲಿಂಗರಾಜರ ಹುಟ್ಟೂರು ಯಾವುದು ಅಂತಂದ್ರೆ ನಮ್ಮ ಗದಗ ಜಿಲ್ಲಾ. ಅಲ್ಲಿ 2 ಮಠ ಸಿಗ್ಲಿ ಅಂತ, ಒಂದು ಶಂತಿ ಸಿಗ್ಲಿ, ಇನ್ನೊಂದು ಹೂವಿನ ಸಿಗ್ಲಿ ಅಂತ ತಿಳ್ಕೊಂಡು. ಶಿರ್ಸಂಗಿ ಲಿಂಗರಾಜರ ಹುಟ್ಟಿದ ಊರ ಶಂತಿ ಸಿಗ್ಲಿ. ಕಾರಣ ಶಿರ್ಸಂಗಿ ಒಳಗ ಆ ಪರಂಪರೆ, ಆ ಮನೆತನಕ್ಕೆ ಹೆಣ್ಣಿ ಅವ್ರ ತವ್ರ ಮನೆ ಇರ್ಬೇಕದ, ಅಮ್ಮನ ಮನೆ. ಅವ್ರಿಗೆ ಮಕ್ಕಳಾಗಿರೋದಿಲ್ಲ, ಆ ಮಗನ ದತ್ತಕ್ಕೆ ಪಡ್ಕೊಂತಾರ ಅವ್ರು. ನೋಡ್ರಿ ಕೊಡುವಂತ ಭಗವಂತ ಹೆಂಗ ಅದನ್ನ ಯಾರ್ಯಾರ ಮನಸ್ಸು ಹೆಂಗ್ ಕೊಡಿಸ್ತಾನ. ಶಿರ್ಸಂಗಿ ಲಿಂಗರಾಜರು 1 ಅಲ್ಲ 2 ಅಲ್ಲ 100 ಎಕರೆ ಭೂಮಿ ಅದ ಅವ್ರ ಮನಿ ಒಳಗ. ಒಬ್ರಲ್ಲ ಇಬ್ರಲ್ಲ, ಮನ್ಯಾಗ 10 ಮಂದಿ ಆಳ ಮಕ್ಕಳದಾರ. ಹೊಲ್ದಾಗ ದಿನ ಬೆಳಗಾರ 100 ಮಂದಿ ಆಳ ಮಕ್ಕಳು ಇರ್ತಿದ್ರ. ಈಗ ನಂಗೆ ಸಾಲ ಆಗಲಿ, ಏನಂಗೆ ಇದ್ದಿದ್ದಿಲ್ಲ ಅವಾಗ, ಸಾಲಿಗುಡಿ ಏನೆಲ್ಲ ಇತ್ತು. ಶಿರ್ಸಂಗಿ ಲಿಂಗರಾಜರು ಹೊಲದೊಳಗ ಹೆಣ್ಮಕ್ಳು ಗಂಡ್ಮಕ್ಳು ಸಣ್ಣ ಮಕ್ಕಳು ಮೊದಲು ಮಾಡ್ಕೊಂಡು ಕಸ ತೆಯಕಂತ ತಗೊಂಡು ಹೋಗಿದ್ರು. ಕುರ್ಚಿ ಅಂತೀರಿ ಏನ್ರಿ? ಈ ಕಡೆ ನಮ್ಮ ಕಡೆ ಕುರ್ಚಿ ತಗೊಂಡು ಕಸ ತೆಯಕ್ ಹೋಗಿದ್ರು. ಈ ಕಡೆ ಏನಂತೀರಿ?
ಹೋಗಿರ್ನಿ ಇಲ್ರಿ? ಹ್ಞೂ ರನ್ರಿ. ಹೊಲ್ದಾಗ ಕಸ ಬೆದರ್ತಲ್ಲ, ಕಸ ಎದ್ರಲ್ಲಿ ತೆಗಿತೀರಿ? ನೀವು ಕುರುಪಿ ಅಂತೀರಿ, ನಾವು ಕುರ್ಚಿ ಅಂತೀವಿ. ಎರಡು ಒಂದ. ಹಳೆ ಅಂದ್ರೆ ಅವನ, ಮಗಳ ಗಂಡ ಅಂದ್ರೆ ಅವನ, ಎರಡು ಒಂದ. ನೀವು ಕುರುಪಿ ಅಂತೀವಿ, ನಾವು ಕುರ್ಚಿ ಅಂತೀವಿ. ಕುರ್ಪಿ ತೋಡಿದ ಕಸ ತೆಗಕ್ಕೆ ಹೋಗಿರ್ಲ. ಶಿರ್ಸಂಗಿ ಲಿಂಗರಾಜ್ ಹೊಲ್ದಾಗ 10 ಮಂದಿ 100 ಮಂದಿ ಕಸವನ್ನ ತೆಗೆಯುವಂತ ಸಮಯದೊಳಗ ಆಶ್ಚರ್ಯ ಏನಾಗಿತ್ತು ಅಂತಂದ್ರ, ಅವ್ರಿಗೆ ಯಾರಿಗೂ ಕೂಡ ಏನು ಕೊರತೆ ಮಾಡ್ತಿದ್ದಿಲ್ಲ. ಉಣ್ಣಾಕ ಅನ್ನ, ಕುಡಿಯಾಕ ನೀರು ಎಲ್ಲ ಶಿರ್ಸಂಗಿ ಲಿಂಗರಾಜ್ ಮನೆಯಿಂದ ಹೋಗಿತ್ತ. ಹೊಲ್ದಾಗ ಕೆಲಸ ಮಾಡೋರಿಗೆ, ಆಳ ಮಕ್ಕಳಿಗೆ. ಶಿರ್ಸಂಗಿ ಲಿಂಗರಾಜರು ಅವ್ರದ್ದು 2 ಎಕರೆ ಮಾವಿನ ತೋಟ ಇತ್ತಂತ. ಮಾವಿನ ತೋಟ, ಆ 2 ಎಕರೆ ಮಾವಿನ ತೋಟ ಮನಿಗಾಗಿ ಉಪಯೋಗ ಮಾಡಿದ್ರು ಅವರು. ಬರುವಂತ ಆಳು ಮಕ್ಕಳು ಎಲ್ಲ ತಿನ್ಲಿ ಅಂತ ತಿಳ್ಕೊಂಡು ಮನಿಗಾಗಿನ ಹಾಕಿದ್ರು ಅವ್ರು. ಏನು ಹೊರ ಮಾರ್ಬೇಕು ಅನ್ನೋದಲ್ಲ. 2 ಎಕರೆ ಮಾವಿನ ತೋಟ ಇರಬೇಕಾದ್ರೆ ಆಶ್ಚರ್ಯ ಹೇಳ್ತೇನೆ ನಿಮಗೆ. ಶಿರ್ಸಂಗಿ ಲಿಂಗರಾಜರು ಒಂದು ದಿವಸ ಹೊಲ್ದಾಗ ಕುರ್ಪಿಂದ ಕಸ ತೆಗೆಯುವಂಥ ಹೆಣ್ಮಕ್ಳು ಗಂಡ್ಮಕ್ಳು ಹೊಲ್ದಾಗ ಕಸ ತೆಗೆದಿದ್ರಲ್ಲ. ಕಸ ತೆಗೆಯುವಂಥ ಸಮಯದೊಳಗೆ ಶಿರ್ಸಂಗಿ ಲಿಂಗರಾಜರು ಕುದುರೆ ಮ್ಯಾಗ ಹೊಲಕ್ಕೆ ಬಂದ್ರೆ. ಇಲ್ಲೇನು ಕುಂತವ್ರಿ ಚಿಟ್ಟ ನೀವು ಚಿಗವ್ವ, ಇಲ್ಲೇನು ಕುಂತಾರ್ರಿ ಸಣ್ಣ ನೋಡ್ರಿ. ಅವ್ರಿಗೇನು ಆಶೆ ಅಂತಂದ್ರೆ ಅದಕ್ಕೆ ಒಂದು ಮಾತಂತಾರೆ, ಏನು? ಬಾಲ್ಯ ಬಾಲ್ಯ ಹಣ್ಣು 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 ಎಂದಿತ್ತು, ಯೌವನ ಹೆಣ್ಣು 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 ಎಂದಿತ್ತು, ಮುಪ್ಪ ಮಣ್ಣು 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 ಎಂದಿತ್ತು. ಸಣ್ಣ ಮಕ್ಕಳ ಮನಸ್ಸು ಏನು ಬಯಸ್ತೈತೆ ಅಂತಂದ್ರೆ ಹಣ್ಣು ಬಯಸ್ತೈತೆ. ನೋಡ್ಬೇಕಾರೆ ನೀವು ಸಣ್ಣ ಮಕ್ಕಳು ಬಯಸೋದು ಹಣ್ಣ. ಯವನದೊಳಗೆ ಬಂದಿರ್ತಕ್ಕಂಥ ಮನುಷ್ಯ ಹೆಣ್ಣನ್ನ ಬಯಸ್ತಾನ, ಹೆಣ್ಣು ಗಂಡನ್ನ ಬಯಸ್ತಾಳೆ. ಮುಪ್ಪಾನವ ಸ್ಥಿತಿಯೊಳಗೆ ಎಲ್ಲರೂ ಕೂಡ ಒಟ್ಟಾರೆ ಹೆಣ್ಣಾಗಲಿ ಗಂಡಾಗಲಿ ಋಷಿಮುನಿಗಳಾಗಲಿ ಯಾರೇ ಆಗಲಿ ಎಲ್ಲರೂ ಕೂಡ ಮುಪ್ಪಾನವ ಸ್ಥಿತಿಯೊಳಗೆ ಬಯಸೋದು ಮಣ್ಣೆ. ಸಣ್ಣ ಮಕ್ಕಳು ಮಾವಿನ ತೋಟ ಅಲ್ಲಿ ಊರೊಳಗೆ ಹೊಲದೊಳಗೆ ತಂದೆ ತಾಯಿ ಕೆಲಸ ಮಾಡಕತ್ತಾರ. ಸಣ್ಣ ಮಕ್ಕಳು ಮಾವಿನ ಗಿಡವನ್ನು ನೋಡಿ, ಮಾವಿನ ಹಣ್ಣು ನೋಡಿ ಕಲ್ಲು ತಗೊಂಡಾರ. ಕಲ್ಲು ತಗೊಂಡ ಮಾವಿನ ಹಣ್ಣು ತಿನ್ಬೇಕಂತ ತಿಳ್ಕೊಂಡು ಯಾವಾಗ ಗಿಡಕ್ಕೆ ಹೋಗ್ಯಾಕತ್ತಾರ, ಒಗಿಯುವಂತ ಸಮಯದೊಳಗ ಆ ಶಿರ್ಸಂಗಿ ಲಿಂಗರಾಜರು ಕುದುರೆ ಮ್ಯಾಗ ಬರುವಂತ ಸಂದರ್ಭದೊಳಗೆ ಹುಡುಗರು ನೋಡ್ಲಾರ್ದ ಕಲ್ಲು ತಗೊಂಡು ಹೋಗದ್ರ. ಯಾವಾಗ ಕಲ್ಲು ತಗೊಂಡು ಹೋಗದಾರ, ಒಗದಂತ ಸಮಯದೊಳಗ ಆ ಕಲ್ಲ ಗಿಡಕ್ಕೆ ಹೋಗಿ ಬಡಿಯೋದ್ರ ಬದ್ಲಿ ಕುದುರೆ ಮ್ಯಾಗ ಬರ್ತಕ್ಕಂಥ ಶಿರ್ಸಂಗಿ ಲಿಂಗರಾಜ ಹಣಿ ಬಡ್ದು ಶಿರ್ಸಂಗಿ ಲಿಂಗರಾಜ ಹಣಿ ರಕ್ತ ಬಂತಂತ. ಯಾವಾಗ ಶಿರ್ಸಂಗಿ ಲಿಂಗರಾಜರ ಹಣಿಗೆ ರಕ್ತ ಬಂದಾಗ ಊರಾಗಿನ ಅಲ್ಲಿ ಕೆಲಸ ಮಾಡಿ ಅವ್ರನ್ನ ಕತ್ರ, ಅಯ್ಯೋ ಸೌಕಾರಿಗೆ ರಕ್ತ ಬಂತ, ದನಿಯಾರಿಗೆ ರಕ್ತ ಬಂತ, ಮಾಲಕರಿಗೆ ದನಿ ರಕ್ತ ಬಂತ ಅಂತ ತಿಳ್ಕೊಂಡು ಯಾರು ಹೋಗದ್ರ ಏನಾತಂತ ತಿಳ್ಕೊಂಡು ಅನ್ನೋದ್ರೊಳಗ ಶಿರ್ಸಂಗಿ ಲಿಂಗರಾಜರ ಅಲ್ಲಿ ಏನು ಓಡಿ ಹೊಂಟ್ರಲ್ಲ, ಆ ಹುಡುಗರು ಹಿಡ್ಕೊಂಡು ಅವ್ರ ಕಲ್ಲ ಹೋದ್ರ ಅನ್ನೋದ್ರೊಳಗ ಬೆನ್ ಹತ್ತಿದ್ರ. ಹುಡುಗರು ಯಜ್ಞೋ ಬಿದ್ದು ಅಂತ ತಿಳ್ಕೊಂಡು ಹತ್ಕೊಂತ ಹೋಗಿ ಅವ್ರವ್ವ ಎಲ್ಲದ ಅವ್ರ ಅಪ್ಪೆಲ್ಲ ಹೋಗಿ ಅವ್ರು ತೊಡೆ ಬಿದ್ದಳುವಂತ ಸಮಯದೊಳಗೆ ಕೇಳ್ತಾರೆ, ಯಾಕೆ ಏನಾಗ್ಯದ ಅಂತ ತಿಳ್ಕೊಂಡು ಅನ್ನೋದ್ರೊಳಗ ನಿಮ್ಮ ಮಕ್ಕಳು ಏನು ಮಾಡ್ರಿ ಅಂತ ತಿಳ್ಕೊಂಡ್ರಿ ನೀವು. ಶಿರ್ಸಂಗಿ ಲಿಂಗರಾಜರ ಹಣಿಗೆ ಕಲ್ಲು ಹೋದಾರ, ರಕ್ತ ಬಂದೈತೆ ಅಂತ ಹೇಳಿ ಅನ್ನೋದ್ರೊಳಗ ಶಿರ್ಸಂಗಿ ಲಿಂಗರಾಜರು ಕುದುರೆ ಮ್ಯಾಗಿಂದ ತಿಳ್ಕೊಂಡು ಬಂದು ನೋಡ್ತಾರ, ರಕ್ತ ಬರಾಕತ್ತಿತ್ತಂತ. ರಕ್ತ ಬರುವಂತ ಸಮಯದೊಳಗ ಶಿರ್ಸಂಗಿ ಲಿಂಗರಾಜ ನೋಡಿ ಆ ಹುಡುಗರು ತಂದೆ ತಾಯಿ ವಿಚಾರ ಮಾಡ್ಯಾರ, ನಮ್ಮ ಮಕ್ಕಳು ಹೊಡಿತಾರ ಬಡಿತಾರ, ನಮ್ಮನ್ನ ಕೆಲಸದಿಂದ ಕಿತ್ತು ಹೋಗಿದ್ರು ಅಂತಂದ್ರ ನಮ್ಮ ಹೊಟ್ಟಿಗೆ ತಣ್ಣೀರು ಬಟ್ಟಿ. ಯಾಕ ಬರಗಾಲ ಪರಿಸ್ಥಿತಿ ಬಹಳ ಕಷ್ಟ ಐತಿ, ಇವ್ರು ಹೊಲ್ದಾಗ ಮುಂಜಾನೆ ಸಂಜೆ ಮಟ್ಟ ದುಡಿದ್ರೆ ನಮ್ಮಂತೂ ತನ್ನ ಅಂತ ತಿಳ್ಕೊಂಡು ತಂದೆ ತಾಯಿ ಕಣ್ಣೀರು ಹಾಕಬೇಕಾದ್ರ ಕೂಡಿ ಜನ ಕತ್ರ ಮಕ್ಕಳು ಹೊಡಿಬೇಕು ಬಡಿಬೇಕಂತ ತಿಳ್ಕೊಂಡು ಅಂದಾಗ ಶಿರ್ಸಂಗಿ ಲಿಂಗರಾಜ ಬಹಳ ದೊಡ್ಡವ್ರು. ಯಾಕ ದೊಡ್ಡವ್ರು ಯಾವತ್ತೂ ಕೂಡ ದೊಡ್ಡವರಾಗಿ ದೊಡ್ಡ ತಂದ ವಿಚಾರ ಮಾಡ್ತಿರ್ತಾರೆ. ಅವ್ರು ಎಷ್ಟಾದ್ರೂ ನೋಟಿದ್ದಂಗೆ ಚಿಲ್ಲರೆ ಇದ್ದಂಗೆ ಅಲ್ಲ. ಶಿರ್ಸಂಗಿ ಲಿಂಗರಾಜರು ಒಂದು ಕ್ಷಣ ಏನು ವಿಚಾರ ಮಾಡಿದ್ರು ಅಂತಂದ್ರೆ, ಯಕೋಚಿತ ಮಾತಾಡಕ್ಕೆ ಬರದೇ ಇರ್ತಕ್ಕಂಥ ಕಲ್ಲು ಒಗಸ್ಕೊಂಡು ಸಿಹಿಯಾಗಿರ್ತಕ್ಕಂಥ ಹಣ್ಣನ್ನು ಕೊಡುವಂಥ ಗಿಡ ಐತೆ ಅಂತಂದ್ರ, ಕಲ್ಲು ಒಗಸ್ಕೊಂಡು ಸಿಹಿಯಾಗಿರ್ತಕ್ಕಂಥ ಹಣ್ಣನ್ನು ಕೊಡುವಂಥ ಗಿಡ ಐತೆ ಅಂತಂದ್ರ ಇದಕ್ಕೆ ಅರಿವಿನ ಜನ್ಮ ಅಂತ ಕರೆದಾರ, ಮರುವಿನ ಜನ್ಮ ಅಂತ ಕರೆದಾರ. ದಾನ ಧರ್ಮ ಮಾಡಕ್ಕೆ ಬಂದಿವೆ ಅಂದ ಬಳಿಕ ಗಿಡದಕ್ಕಿಂತ ಕೀಳಾಗಬಾರ್ದು ಅಂತ ತಿಳ್ಕೊಂಡು ಶಿರ್ಸಂಗಿ ಲಿಂಗರಾಜರು ಏನು ವಿಚಾರ ಮಾಡಿದ್ರು ಅಂತಂದ್ರೆ, ಆ ಏನು ಮಾವಿನ ತೋಟ ಇತ್ತಲ್ಲ, ಯಾವ ಹುಡುಗರು ಕಲ್ಲು ಹೋಗದಿದ್ರೆ ಅವ್ರ ಹೆಸರಲ್ಲಿ ಇಡೀ ಮಾವಿನ ತೋಟವನ್ನ ಶಿರ್ಸಂಗಿ ಲಿಂಗರಾಜರು ಆ ಹುಡುಗ ಹೆಸರಲ್ಲಿ ಹೆಚ್ಚು ಕೊಟ್ಟು ಹೋಗ್ತಾರಂತ. ಹುಡುಗ ಹೆಸರಲ್ಲಿ ಯಾಕ ಅಕ್ಕ ಮಹಾದೇವಿ ಅಂತಾಳ, ಎಮ್ಮೆಗೊಂದು ಚಿಂತೆ, ಸಮಗಾರನಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ನಿಮಗೆ ಅದ್ರ ಚಿಂತೆ ಅಂತಂದ್ರೆ ಇದೊಂದು ತಿಂಗಳೈತಿ. ಅದ್ರಾಗ ನಮ್ಮ ಹಿರಿಯರು ಎಲ್ಲಿ ಕೂಡ ಎಲ್ಲಿ ಪಟ್ಟಿ ಬುಕ್ಕಡ್ಕೊಂಡು ಪಟ್ಟಿ ತೊಗೊಂಡು ಹೋಗಿ ಬರಂಗಿಲ್ಲ, ಯಾರ ಮನೆ ಕೂಡ ಬರಂಗಿಲ್ಲ. ಏನಾದ್ರು ಕೂಡ ಇಲ್ಲೇ ಬಂದು ಬರ್ಸ. ನಿಮಗೆಲ್ಲ ಏನ್ ಚಿಂತೆ ಅಂದ್ರೆ ಧರ್ಮದ ಚಿಂತೆ, ಕೆಲವೊಬ್ಬರಿಗೆ ಕರ್ಮದ ಚಿಂತೆ.